ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಜ್ಜಿ? ದೇವಸ್ಥಾನ ಕೈ ತುಂಬ ಆಗ್ತದೆ. ಕಣ್ಣು ಮುಚ್ಕೊಂಡ್ಬಿಟ್ಟು ಅದೇ ಇಲ್ಲ ಇಲ್ಲ ಮಕ್ಕಳು ನಮ್ಗೆ ಇಲ್ಲ. ಅದೇ ಇಲ್ಲ ಯಾರು ನೋಡ್ಕೋತಾರೆ ಅಜ್ಜಿ? ಎಲ್ಲ ತಂಗಿ ಮನೆಗಿದ್ದೀನಿ. ತಂಗಿ ಮನೇಲಿದ್ದೀರಾ? ನೋಡ್ಕೊಂಬ ಅವ್ರು ಗಟ್ಟಿ ಇದ್ದಾರಾ? ಅವರು ನಮಗೆ ಅವರು. ಆದ್ರೂ ನೀವು ಗ್ರೇಟ್ ಅಜ್ಜಿ. ನಿಮ್ ಜಮೀನೆಲ್ಲ ಮಾರಿ ನಿಮ್ ತಂಗಿ ಮಕ್ಳನ್ನೆಲ್ಲ ಮದ್ವೆ ಮಾಡಿ ಅವ್ರು ನಿಮ್ಮ ತಂಗಿ ಮಗಂಗೆ ಮನೆ ಮಾಡ್ಕೊಟ್ಟು ಯಾರು ಮಾಡ್ತಾರ ಅಜ್ಜಿ ಈಗಿನ ಕಾಲದಲ್ಲಿ? ನೀವೇನು ಇಟ್ಕೊಳ್ಳೇ ಇಲ್ವಾ ಕೊನೆಗುವೆ? ಏನು ಇಟ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ದಾರಿ. ಒಳ್ಳೆ ಮನ್ಸಜ್ಜಿ ನಿಮ್ದು. ಏನೋ ದಿನ ಭಗವಂತ ಕೊಟ್ಟವನೇ, ಎಲ್ಲಿಂದ ಕೊಟ್ಟವನ ಅಲ್ಲಿಂದ ಸಾಧನೆ ಮಾಡಬೇಕು, ಹೋಗಿ ಬೀಳ್ಬಾರ್ದು. ಇದೊಂದು ಲೈಟ್ ತಗೊಂಡಿದ್ದೆ ನಾನು, ಇದು ನಿನಗೆ ಕೊಡ್ಬೇಕು ಅನ್ನಿಸ್ತಿದೆ, ಕೊಡ್ತೀನಿ. ನಾನೊಂದು ಸೀರೆ ತಗೊಂಡಿದ್ದೆ, ನಿಂಗೆ ಕೊಡ್ಲಾ? ಬೇಡಮ್ಮ. ಯಾವ ದೇವ್ರದ್ದು? ಬಂಡೆ ಮಾಕಾಳಿ ಅಂತ ದೇವ್ರಿದೆ. ಒಂದ್ ಫೋಟೋ ತಕೊಳ್ಳೋಣ ಇಬ್ರು. ಅಜ್ಜಿ ನೋಡು, ನಗು. ನಗ್ಬೇಕಾ? ಬಾಯಾಗಲ್ಲು ಒಂದು ಇಲ್ಲ ನಗು. ಎಷ್ಟು ಅಜ್ಜಿ? ಎಷ್ಟು? ಯಾವ್ದು ಬೇಕಾದ್ರು ಇದು ಪೂಜಿ ಎಷ್ಟು? 350. 350? ಇದು ಮ್ಯಾಚ್ ಪ್ಲೇಟ್ ಅದೇ ನೋಡಿ. ತಗಂತೀನಿ, ಹೋಗ್ಬೇಕಾರೆ ತಾತೀನಿ. ಯಾರೋ ಬರೋರಿದ್ದಾರೆ, ಹೋಗ್ಬೇಕಾರೆ ತಾತೀನಿ. ಆಯ್ತು. ಬಿಸಿಲು ಸಖತ್ತು. ನಾಳೆಗೆ ಬಾ. ಹಾ, ನಾಳೆಗೆ ಬರಮ್ಮ. ಬರ್ತೀನಿ. ಬಾ, ನಾಳೆಗೆ ಬಾ. ಅಡಿಗೆ ಅದೇ ಮಾಡ್ಕೊ, ಬ್ಯಾಗ್ ಹತ್ತು ಹೋಗಲ್ಲ. ಕೂತ್ಕೊಳ್ಳಿ ನೀವನ. ಬೇಡ, ಥ್ಯಾಂಕ್ ಯು. ಇದೇ ವ್ಯಾಪಾರನಾ? ಮಡಕೆ ತಗೋತಾರಾ? ಊಟ ಊಟ ಆಯ್ತಾ? ಮನೆಗೆ ಹೋದ್ರೆ ದೂರ, ಈ ಬಿಸಿಲಾಗ ಯಾವಳಪ್ಪ ಊಟನೂ ಬೇಡ, ಏನು ಬೇಡ. ಹೌದು, ನಿಜ. ಹಾಗಾದ್ರೆ ಹಂಗೆ ಉಪವಾಸ ಇರ್ತೀರಾ ಮಧ್ಯಾಹ್ನದ ಹೊತ್ತು? ಇಲ್ಲ, 11 ಗಂಟೆಗೆ ಬಂದಿಲ್ಲ. 11 ಗಂಟೆಗೆ ಬಂದ್ರಾ? ಏನ್ ಜಾಸ್ತಿ ಅಜ್ಜಿ? ಎಲೆ ಅಡಿಕೆನಾ? ವಾ, ಅಭ್ಯಾಸ ಆಗೋಗಿದೆ. ಎಷ್ಟು ವರ್ಷದಿಂದ? 30 ವರ್ಷದಿಂದ. ಬೇರೆ ಏನು ಬದಲು ಮಾಡಿಲ್ವ ಅಜ್ಜಿ? ಮಾಡೇ ಇಲ್ಲ. ಮನೆ ಎಲ್ಲಿರೋದು? ಬಾಡಿಗೆ ಮನೆ, ಸ್ವಂತ ಇಲ್ಲ. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಜ್ಜಿ? ಏನ ಒಂದಿನ ಆಗ್ತದೆ, ಒಂದಿನ ಆಗಲ್ಲ. ವಾ, ಹಿಂಗೆ ಆಗ್ತದೆ ಅನ್ನೋದು ಹೇಳಕ್ಕಾಗಲ್ಲ. ದೇವಸ್ಥಾನ ಬಿಟ್ಟರೆ ಕೈ ತುಂಬ ಆಗ್ತದೆ. ಕಣ್ಣು ಮುಚ್ಕೊಂಡ್ಬಿಟ್ಟು ಅದೇ ಇಲ್ಲ ಇಲ್ಲ ಏನು ಮಾಡಕ್ಕಾಗಲ್ಲ ಅಲ್ವಾ? ಆಗ್ತದೋ? ಇಲ್ಲ ಅಜ್ಜಿ, ಆಗಲ್ಲ. ಬಿಟ್ಟು ಆಗ್ತದೆ. ಹೌದಜ್ಜಿ. ನೀರು ಸ್ವಲ್ಪ ಕೊಡಿ. ಥ್ಯಾಂಕ್ ಯು. ಮಕ್ಕಳು ನಮಗಿಲ್ಲ. ನಮಗಿಲ್ಲ, 5 ಜನ. ನಿಮಗಿಲ್ವಾ? ಅದೇ ಇಲ್ಲ. ಯಜಮಾನ್ರು
ಇವ್ರು ಯಾರು? ಅಮ್ಮ ಇಲ್ಲ ತಂಗಿ ಹಚ್ಕೊಂಡು ನಿಮ್ ತಂಗಿ ಏಜ್ ಮಾಡ್ರಾ? ಅವ್ರಿಗೆ 5 ಜನ ಮಕ್ಳಾ? ಅವ್ರಿಗೆ 5 ಜನ ಹೆಣ್ಮಕ್ಳು ಒಬ್ಬನೇ ಮಗ. ಯಾರು ನೋಡ್ಕೊತಾರ ಅಜ್ಜಿ? ಎಲ್ಲ ತಂಗಿ ಮನೆಗಿದ್ದೀನಿ. ತಂಗಿ ಮನೇಲಿದ್ದೀರಾ? ನೋಡ್ಕೊಂಬ ಇವರೇ ನೋಡ್ಕೊತಿದ್ದಾರೆ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಗಂಡ ತೀರೋಗ್ ನಿಮಗೆ? ನಮ್ಗಾದ 20 ವರ್ಷ ಆಯ್ತು ಅದು ಮದುವೆ. ಏನಾಗಿತ್ತು ಅಜ್ಜಿ? ನಿಮಗೆ ಕಾಯಿಲೆ ಕಾಯಿಲೆ ಬಂತ? ಕೆಮ್ಮು. ಅವಾಗ ಅವ್ರು ನಿಮ್ ಯಜಮಾನ್ರು ಏನ್ ಮಾಡ್ತಿದ್ರು? ಇದೇ ಕೆಲಸ ಮಾಡ್ತೀನಿ. ನಿಮ್ ತಂಗಿ ಮನೇಲಿ ಇರ್ತಾರಾ? ಅವರು ಹಿಂಗೆ ವ್ಯಾಪಾರ ಕೊಡ್ತಾರೆ. ನೆಲಮಂಗ್ಲ ಏನ್ ವ್ಯಾಪಾರ ಮಾಡ್ತಾರೆ? ಇದೆ ಎಲ್ಲಿ ಹೆಂಗ್ ಓದ್ಕೊಂಡ್ ಹೋಗ್ತಾರೆ? ಗಾಡಿ ಅದು ಮನೆ ಮಾಡೋರು ಬಾರಿ ಇಲ್ಲಿ ನೆಲಮಂಗ್ಲ ಅದು ಶೀಟ್ ಹಾಕಿ ಸ್ವಲ್ಪ ಬೈದರ್ ಜಾಗ ಮಾಡ್ತಾರೆ. ಬೀಗ ಹಾಕೊಂಡ್ಬರ್ತಾರೆ. ಸಾಯಂಕಾಲ ಬರ್ತಾರೆ. ಸಂಜೆ ಬರ್ತಾರೆ. ನಿಮ್ ತಂಗಿ ಅವ್ರು ಗಟ್ಟಿ ಇದಾರಾ? ಅವರು ನಮ್ಮಂಗೆ ಅವರು ಆದ್ರೂ ಹೋಗ್ತಾರೆ ಪಾಪ. ಓದ್ತಾರೆ. ಈ ಅಜ್ಜಿದಾ? ಎಲ್ಲಿದು? ಸ್ವಲ್ಪ ಜಮೀನ್ ಇತ್ತಂತೆ. ಹಾ 5 ಮಕ್ಕಳು ಮಾರ್ಬಿಟ್ಟಾರೆ. ಒಂದು 50 ಲಕ್ಷ ಹಿಂಗೆ. ಹಾ 30 ಲಕ್ಷ 80 ಲಕ್ಷಕ್ಕೆ ಎಲ್ಲ ಅಲ್ಲದೆ ಎಲ್ಲ ಮಧ್ಯದ ಇವತ್ತು ತಿಂತಾರಲ್ಲ ಅದಾಗಿ ನಿಮಗೆ ಕೊಟ್ಟಿದ್ದು ಬರೀ 25 ಲಕ್ಷ. ಅಂತೊಳಗೆ ಮದುವೆ ಮಾಡ್ದು ಮಗಳ ಮದುವೆ ಮಾಡ್ದು ಮನೆ ಬಗ್ಗೆ ಖರ್ಚ್ಕೊಟ್ಟು ವಾ ಈಗ 15 ವರ್ಷ ಆಯ್ತಿದೇನು 20 ವರ್ಷದಿಂದ ಖರ್ಚಾಗೈತೆ ಮನೆ ಕಟ್ಟಿ. ಅಷ್ಟು ದುಡ್ಡು ಹೋಯ್ತು. ಮತ್ತೆ ಅದಕ್ಕೆ ಬಾಡಿಗೆ ಕಟ್ಟಕ್ಕೆ ಲೈಟ್ ಬಿಲ್ಲು ನೀರ್ ಬಿಲ್ಲು ಲೀಸ್ 5 ಲಕ್ಷಕ್ಕೆ ಹಾಕ್ಸಿದ್ದೀನಿ. ಇವ್ರ ದುಡ್ಡಲ್ಲೇ ನೋಡಿ 5 ಲಕ್ಷ ಮನೆ ಇವಾಗಿಂದ ತಿರ್ಗಾದೆ ಶುರು ಮಾಡ್ತಾವೆ. 3 ವರ್ಷ ಆಯ್ತು. ಸ್ವಂತ ಊರು ಯಾವ್ದು? ಸ್ವಂತ ಊರು ರೈತಲ್ಲಿ ಅದ ಯಾವ ಊರ ಅದೇ ಅಂತ ಮಾತ್ಕೇನ್ ಬರ್ತಾನ ಕೊಡ್ಬೇಕು ದುಡ್ಡು ಕೊಡ್ಬೇಕು. ಹೌದು ಮಾತಾಡ್ಬೇಕಷ್ಟೆ. ಮಾತಾಡ್ಬೇಕು. ಮಗ ಏನ್ ಮಾಡ್ತಾರೆ? ಮಗ ವಾಟರ್ ಸಪ್ಲೈ ಮಾಡ್ತಾರಾ? ಪಂಚಾಯತ್ಗಳಿಗೆ ಮಾಡ್ತಾರೆ. ಅವ್ರು ಹೇಳಿದ ಮಾಡ್ಬೇಕಲ್ಲ. ಸಂಬಳ ಕೊಡಲ್ಲ ನಿಮಗೇನು? ನಮ್ಗೆ 10 ಪೈಸನೂ ಇಲ್ಲ. ಮನೆ ಕಟ್ಸ್ಕೊಟ್ಟವ್ರು. ಮನೆ ಕಟ್ಕೊಟ್ಟಿದೀವಿ ಇನ್ನೇನು. ನೀವೇ ನೋಡ್ಕೊತಿದ್ರಿ ಇನ್ನುವೆ? ಕಟ್ಸ್ಕೊಟ್ಟವ್ರೆ. ಅಲ್ಲಿ ಆರಾಮಾಗಿ ಅವ್ರ ಫ್ಯಾಮಿಲಿ ಅಲ್ಲ ಅವ್ರೆ. ಇವ್ರ ಮಗ ಇವ್ರನ್ನ ನೋಡ್ಕೊಳ್ಳೋದು ಯಾರು ಮತ್ತೆ? ಇವರೇ ನೋಡ್ಕೋಬೇಕು. ನಾವೇ ನೋಡ್ಕೋಬೇಕು. ನಮ್ ಜೀವನ ನಮ್ದು, ಅವ್ರ ಜೀವನ ಅವ್ರು. ಯಾರಿಗೆ ಯಾರುಂಟು ಎರವಿನ ಸಂಸಾರ. ಗಟ್ಟಿ ಕೈ ಕಾಲು ಭಗವಂತ ಕೊಟ್ಟವನೇ ಸಂಪಾದನೆ ಮಾಡೋಣ. ಆಮೇಲೆ ಅವರೇ ಮಾಡ್ತಾರೆ. ಯಾರು ಮಾಡ್ತಾರೆ? ಮೊಮ್ಮಕ್ಳು ಅವ್ರೆ. ಮೊಮ್ಮಕ್ಳು ಒಳ್ಳೆವು ಆಯ್ತಾ? ಮಗ ಒಳ್ಳೆಯನು. ಮಗ ಇಲ್ಲ ಚೆನ್ನಾಗವನೆ. ಏನೋ ಅವ್ರು ಚೆನ್ನಾಗಿತ್ತು ಅಷ್ಟೇ. ಇನ್ನೇನ್ ತಂದೆ ತಾಯಿ ಬಯಸೋದಷ್ಟೇ ಅಲ್ವಾ? ಮಕ್ಳು ಚೆನ್ನಾಗಿರ್ಲಿ. ಮಕ್ಕಳು ಚೆನ್ನಾಗೈತೆ. ಎಲ್ಲ ಮಕ್ಕಳು ಚೆನ್ನಾಗಿದೆ. ಮನಸ್ಸು ಮಗು ತರ ಪ್ರೀತಿಯಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಗಂಡು ಮಕ್ಕಳು ಚೆನ್ನಾಗಿರ್ಬೇಕು. ಹಂಗೆ ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಅಲ್ಲ ಈಗ ಅಲ್ಲೇ ಹೋಗಿರ್ಬೋದಲ್ಲ ಅಜ್ಜಿ ನೀವು? ಯಾಕೆ ತಪ್ಪಿರ್ತೀವಿ? ಇಟ್ಕೊಂಡು ಅವ್ರನ್ನ ಹಾ ಕೈ ಕಾಲದಿಂದ ಭಗವಂತ ಕೊಟ್ಟವನೇ. ಎಲ್ಲಿಂದ ಕೊಟ್ಟವನ ಅಲ್ಲಿಂದ ಸಾಧನೆ ಮಾಡಬೇಕು. ಹೋಗಿ ಬೀಳ್ಬಾರ್ದು. ಇದು ಎಲ್ಲ ಎಲ್ತೀರಾ? ಕುಡಿದು ಆಚೆಯಿಂದ ನೋಡೋದು. ಯಾರ್ ತತ್ತಾರೆ? ನಮ್ಮ ತಂಗಿ. ನಾವು ಆರ್ಡರ್ ಕೊಡ್ತೀವಿ, ದುಡ್ಡು ಕಟ್ಬಿಡ್ತೀವಿ, ಅವ್ರು ತಪ್ಪದು. ಹೌದಾ? ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ನಾವು ಬೆಳಿಗ್ಗೆ ಬರ್ತೀವಿ 7 ಗಂಟೆ ತನಕ ಇದ್ದೀವಿ. ಮನೆಗೆ ಹೋಗೋದು? ಮನೆಗೆ ಹೋಗೋದು 8 ಗಂಟೆ ರಾತ್ರಿ. ಅಲ್ಲಿ ತನಕ ತಾತಾರಾ? ಯಾರು ಬೇಕಾದ್ರೆ ನಿಮ್ಮಂತ ಬರ್ತಾರೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಮಕ್ಕ. ರಾಮಕ್ಕ. ಹಳ್ಳಿ ಚೆನ್ನನ ಬೆಂಗಳೂರು ಚೆನ್ನನ? ನಮ್ಗೆ ಹಳ್ಳಿ ಚಂದ. ನಾವು ಹಳ್ಳಿ ಒಳಗೆ ಓಡಾಡ್ತಿದ್ದೋ. ಈಗೇನು ಇದು ಮಾಡ್ತೀಯ? ಒಂದು ಅಂಗಡಿ ತಕ್ಕೊಬೇಕು, ಹೋದ್ರೆ ಮನೆಗೆ ಹೋಗ್ಬೇಕು. ಈ ಭೂಮಿ ಬಣ್ಣದ ಬುಗುರಿ. ಆಗಿನ ಕಾಲನೇ ಚೆನ್ನಾಗಿತ್ತಲ್ವಾ ಅಜ್ಜಿ? ಏನಂತೀರಾ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ? ಮಕ್ಕಳು ಅಡುಗೆ ಮಾಡಿ ಬಂಗಾರದ ಉಣ್ಬೋದಾಗಿತ್ತು.
ಈಗೆಲ್ಲ ಕುತ್ಕೊಂಡು ಯಾರೋ ಪಾಕಿಲ್ಲ ಗಮಲ ಇಲ್ಲ. ನಾವ್ ಯಾವ್ದೊಂದು ಮಡಿಕೆಗೆ ಮಾಡ್ತೀವಿ. ಸಾರು ಹಾಕಿ ಒಂದು ಬಸ್ಸಾರು ಹಾಕಿ ಒಂದು ಅನ್ನ ಹಾಕಿ ಮಡಿಕೆ ಒಳಗೆ ಮಡಿಕೆ. 11ಕ್ಕೆ ಊಟ ಮಾಡ್ಕೊಂಡ್ ಬಂದಿಲ್ಲ, ಮಧ್ಯಾಹ್ನ ಮಾಡಿಲ್ವಲ್ಲ, ಸುಸ್ತಾಗಲ್ವ ಅಜ್ಜಿ? ರೂಢಿ ಆಗಿದ್ಯಾ? ಕೆಲಸ ಮಾಡ್ಬೇಕಲ್ಲ. ಏನೇನ್ ಮಾಡ್ತೀರಾ ಕೆಲ್ಸ? ಬಟ್ಟೆ ಒಗಿತೀವಿ. ಮನೆಗೆ ರಾಗಿ ಬಂದ್ರೆ ಅವೆಲ್ಲ ಜಾತಿ ಅವೆಲ್ಲ ಮಾಡಿ ಬಿಸಿ ಹೋಗಿ ಆ ಮಗ ನಾನು ಕರ್ಕೊಂಡು ಹಾಕ್ಸ್ಕೊಂಡು ಅದು ಮಾಡಿಸಿ ಮಾಡ್ಬೇಕಮ್ಮ. ಅದೇ ಮನೆ ಪುಸ್ತಕ ಕೈಲಾಗತಕ್ಕ ಒಂದಾಡ ಬಿಡು, ಕೈಲಾಗತಕ್ಕ ಒಂದಾಡ. ಏನ್ ಹುಷಾರಿರ್ಲಿಲ್ಲ ನಿಮ್ಮ ಯಜಮಾನ್ರ ಗಜ್ಜೆ? ಗಟ್ಟೆ ತುಂಬಿದ್ದು. ಹಂಗಂದ್ರೆ ಗಟ್ಟೆ ಗಟ್ಟೆ ಕೆಲಸ ಅವಾಗೆಲ್ಲ ತೋರ್ಸೋದು ಮಾಡೋದು ಮಾಡ್ಲಿಲ್ವಾ? ಮಾಡಿದಾಯ್ತು. ನಾಲ್ಕಣಿಗೆಲ್ಲ ಗೆದ್ದಿದ್ದೀವಿ. 4 ಕಣಿಗೆ? 25 ಪೈಸೆ ಆವಾಗ. ಹೌದಾ? ಕೂಲಿ? 75 ವರ್ಷ ಆಯ್ತು ನನ್ನ ಮದುವೆ ಆಗಿ. ಈಗ ಎಷ್ಟು ವರ್ಷ ನಿಮಗೆ? 75. ನಿಮ್ಗೆ ಆರೋಗ್ಯ ಚೆನ್ನಾಗಿದೆ? ಆರೋಗ್ಯ ಅದೇ ಸಿಕ್ಕಾಪಟ್ಟೆ ತಿಳ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಇದು ಮಾಡಲ್ಲ, ಆರೋಗ್ಯ ಮಾತ್ರ ಚೆನ್ನಾಗಿದೆ. ಬೇಕಾದಂಥ ಹೋಟ್ಲಲ್ಲಿ ಬೇಕಾದಂಥ ಕಷ್ಟ ಇರ್ತದೆ, ನಾನು ಊಟಕ್ಕೆ ಹೋಗಲ್ಲ. ಮನೆ ಊಟನೇ? ಮನೆ ಊಟನೇ. ಮಕ್ಳಿರ್ಬೇಕು ಅಂತ ಅನ್ಸುತ್ತಾ? ಅಯ್ಯೋ ಇರ್ಬೇಕು ಅನ್ಸುತ್ತೆ. ಇಲ್ಲದ್ದೇನು ಕಳ್ಕೊಂಬರ್ತೀವಿ, ಇರವೇ ಮಕ್ಕಳು ಅಷ್ಟೇ. ಚೆನ್ನಾಗಿ ನೋಡ್ಕೊಂತಾರ ಹೋಗ್ಲಿ, ಸಾಕಷ್ಟು, ಅದೇ ಬೇಕಾಗಿರೋದಲ್ಲ. ಆದ್ರೂ ನೀವು ಗ್ರೇಟ್ ಅಜ್ಜಿ. ಯಾಕೆ ಹೇಳಿ? ನಿಮ್ಮ ಜಮೀನೆಲ್ಲ ಮಾರಿ ಇವ್ರ ಮಕ್ಳನ್ನ, ನಿಮ್ಮ ತಂಗಿ ಮಕ್ಳನ್ನೆಲ್ಲ ಮದ್ವೆ ಮಾಡಿ ನಿಮ್ಮ ತಂಗಿ ಮಗುಂಗೆ ಮನೆ ಮಾಡ್ಕೊಟ್ಟು, ಯಾರು ಮಾಡ್ತಾರಜ್ಜಿ ಈಗಿನ ಕಾಲದಲ್ಲಿ? ನೀವೇನು ಇಟ್ಕೊಳ್ಳೇ ಅಲ್ವಾ ಕೊನೆಗುವೆ? ಏನು ಇಟ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಜಾಗ ಒಳ್ಳೆ ಮನ್ಸಜ್ಜಿ ನಿಮ್ದು. ಏನೋ ಒಳ್ಳೆ ಮನ್ಸಿದ್ರೆ ಎಲ್ಲೋ ಒಂದ್ ಕಡೆ ದೇವ್ರು ಕಾಪಾಡ್ತಾನೆ ಅಂತ ಅಂತಾರಲ್ಲ, ಹಂಗೆ. 150 ಕೊಟ್ರೆ ಅದು ತಗೊಂಡು ಹೋಗ್ತೀನಿ ಮನೆಗೆ. ಆ ಮಗಳು ಈ ಅಪ್ಪ ತಂಗಿ ಎಲ್ಲ ಕೊಟ್ಟು ಈಗ ದಿನಕ್ಕೆ ಈಗ ಅಂದಾಜು ಈಗ ಒಂದು 350 ರೂಪಾಯಿ ಅಲ್ವಾ ಅಜ್ಜಿ? ಒಂದಕ್ಕೆ 350 ರೂಪಾಯಿ, 400 ರೂಪಾಯಿ ಮಾರ್ತೀನಿ ಅಂದ್ರೆ ನಿಮಗೆ 400 ರೂಪಾಯಿ ಲಾಭ ಎಷ್ಟು ಅಜ್ಜಿ? ಲಾಭ ಸಿಕ್ಕಲ್ಲ ಕಣಮ್ಮ, 50 ರೂಪಾಯಿ ಸಿಗ್ತದೆ ಅಷ್ಟೇ. ಆಗ್ಲಿ ಬಿಡ್ಲಿ, ಒಟ್ಟಲ್ಲಿ ಬೆಳಗ್ಗೆ ಬಂದು ಸಂಜೆ ತನಕ ಇರ್ಲೇಬೇಕು ಅಜ್ಜಿ. ಇರ್ತೀರಾ? ಬೇಜಾರಾಗಲ್ಲ? ಬೇಜಾರಾಗಲ್ಲ. ಜನ ಹೋಗೋದು ಬರೋದು, ಈಗ ನಿಮ್ಮಂಥದ್ದು ಕರೆಯೋದು, ಕುಡಿಸ್ಕೊಳ್ಳೋದು, ಮಾತಾಡೋದು. ನನ್ನನ್ನು ಕರೆದು ಕೂರಿಸ್ಕೊಂಡ್ರಲ್ಲ ನೀವು, ಇಷ್ಟಾಗ ಯಾಕೆ ಇದು ಮಾಡ್ತಾ ಕದ್ನಮ್ಮ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ನಮ್ಮ ಹೆಣ್ಮಕ್ಳಿಗೆ ಅಂತ ಕದ್ನಪ್ಪ. ಈಗ ಎಷ್ಟು ವರ್ಷ ತನಕ ಹಿಂಗೆ ಜೀವನ ಮಾಡ್ತೀರಾ ಅಜ್ಜಿ? ಎಷ್ಟು ವರ್ಷ ದೇವ್ರ ಆಯ್ತು ಆರೋಗ್ಯ ಕೊಡ್ತಾನೆ ಅಷ್ಟು ತಕ್ಕ ಮಾಡೋದು, ಆಮೇಲೆ ನೋಡ್ಕೊಳ್ಳೋದು. ಭಗವಂತನ ದಯ ಒಂದಿಟ್ಟು ಅದಕ್ಕೆ ನನ್ನ ಕೂಡಿಕ್ಕಿ ಒಂದೆಲ್ಲ ಮಾಡ್ಕೊಳ್ಳೋದು. ಯಾರು ಅವ್ರು ಮಾಡ್ತಾರೆ ಅವ್ರಿಗೆ ಹಾಕೋದು ಅಷ್ಟೇ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಅಲ್ಲ, ಇವಾಗ ಇದ್ರದ್ದೆಲ್ಲ ದುಡ್ಡು ಬಂದ್ರೆ ಯಾರು ಇಟ್ಕೋತಾರ? ನೀವ ಅವರ? ಇಲ್ಲ, ನಾವು ಎಲ್ಲ ಬಂದಿದ್ದಲ್ಲ ಇವ್ರ ಹೆಂಗಸರು ಕೈ ಕೊಡ್ತೀವಿ. ನಿಮ್ಮ ತಂಗಿಗೆ ಎಲ್ಲ ಅವ್ರದ್ದೇ ಜವಾಬ್ದಾರಿ ತಗೊಳ್ಳೋದು ಅವ್ರದ್ದೇ, ಹಾಕೋದು ಅವ್ರದ್ದೇ. ನಾವು ಬರೋದು ಕೂತ್ಕೊಳ್ಳೋದು, ಬಂದಿದ್ದು ವ್ಯಾಪಾರ ಮಾಡಿ ನಾವು ಕೈ ಕೊಡೋದು. ಹೌದಾ? ನಾವು 10 ಪೈಸೆ ಮಾಡಿಕೊಳ್ಳೋದಪ್ಪ. ಹೌದಾ? ದೇಶ ಕೇಳ್ಬೇಕು, ಅವ್ರು ಹೇಳ್ದಾಗೆಲ್ಲ ಕೇಳ್ಬೇಕು, ಅಲ್ಲಿಂದ ಹಾಕೊಂಬರ್ಬೇಕು. ಹುಡುಗಾಟ ಕೆಲಸ ಇರುತ್ತೆ. ಕೆಲಸ ಇಲ್ವಾ? ಹೌದು. ಏನು ಉಂಡವಳು, ಏನು ತಿಂದವಳು, ಉಪವಾಸನೆ ಅವಳು, ವ್ಯಾಪಾರಕ್ಕೆ ಹೋಗೋಳೆ. ನಿಮ್ಮ ತಂಗಿನಾ? ಏನು ಮಾಡೋಕ್ಕಾಗಲ್ಲ. ಅಜ್ಜಿ, ಆಗಿನ ಕಾಲ ಚೆನ್ನಾಗಿತ್ತ ಈಗಿನ ಕಾಲ ಚೆನ್ನಾಗಿದೆ ಅಜ್ಜಿ? ಕಾಲ ಚೆನ್ನಾಗಿತ್ತು, ಈಗಿನ ಕಾಲ ಗೊಂಬೆ ನಾಟಕದ್ದು. ಗೊಂಬೆ ನಾಟಕ? ಗೊಂಬೆ ನಾಟಕದ್ದು. ಈ ಜೀವನದಲ್ಲಿ ಖುಷಿ ಇದೆಯಾ ಅಜ್ಜಿ ನಿಂಗೆ? ಜೀವನ ಖುಷಿ ಅದೇ, ಅದೇ
ಇದೊಂದ್ ಲೈಟ್ ತಗೊಂಡಿದ್ದೆ ನಾನು. ಇದ್ ನಿನಗೆ ಕೊಡ್ಬೇಕು ಅನ್ನಿಸ್ತಿದೆ, ಕೊಡ್ತೀನಿ. ನಿನ್ ಜೀವನದಲ್ಲೂ ಹಿಂಗೆ ಬೆಳಕಿರ್ಲಿ. ಬೆಳಕು ಒಂದು ಇಳೆಗೆ ಬಂದು. ನಿನ್ನ ಹೆಸರು ಜಾ ಗಿರಿಜಾ. ಕೊಡು, ನೀನು ಅರ್ಥ ಮಾಡ್ತೀನಿ. ನಾನೊಂದ್ ಸೀರೆ ತಗೊಂಡಿದ್ದೆ, ನಿಂಗ್ ಕೊಡ್ಲಾ? ಬೇಡಮ್ಮ. ಇಲ್ಲ, ಇದು ದೇವ್ರದಿದು. ಯಾವ ದೇವ್ರದ್ದು? ಬಂಡೆ ಮಾಕಾಳಿ ಅಂತ ದೇವ್ರಿದೆ. ಉಟ್ಕೊಂತೀನಿ. ನಾನು ಮನೆ ತವ ಮದುವೆಗೆ ಹೋಗಕ್ಕೆ ಹಾ ಇಟ್ಕೋಬೇಕು ಹೋಗ್ತೀನಲ್ಲ. ತಗೋ ಆಯ್ತು ತಗೋ. ಇದೊಂದ್ 10 kg ಅಕ್ಕಿ ತಗೊಂಡಿದ್ದೆ. ಅಯ್ಯೋ ರಾಮ, ನಿನ್ಗೆ ನಾನು ನೀನ್ ಇಷ್ಟ್ ಪ್ರೀತಿ ಮಾಡಿದ್ಯಲ್ಲ ನನ್ಗೆ, ಇಷ್ಟ್ ಪ್ರೀತಿ ಮಾತಾಡಿದ್ಯಲ್ಲ. ಅವನ ಹತ್ರ ಲೆಕ್ಕ ಇರ್ತದಪ್ಪ. ನೀನ್ ಚೆನ್ನಾಗಿರಮ್ಮ. ನಾನ್ ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿರ್ಬೇಕಲ್ವಾ? ಇಲ್ಲ, ನಾನು ಮನೆಗಾದೆ ತಿನ್ನು. ಈ ನೀನು ಅಕ್ಕಿ ತಗೊಂಡೋಗಿ ಊಟ ಮಾಡು, ಆಯ್ತು ಸರಿನಾ? ಆಯ್ತಮ್ಮ. ಈ ಪ್ರೀತಿಯಿಂದ ಕೊಟ್ಟಿದ್ಯಾ? ಆಟದ ಓದ್ತೀನಿ, ಮನೆ ಹತ್ರ ಬಿಡಿಸ್ಕೊಂಡು ನಂಗೊಂದ್ ಮಡಕೆ ಕೊಡ್ತೀಯಾ? ಕೊಡ್ತೀನಿ, ತಗೊಂಡೋಗು. ಎಷ್ಟಿದು? ನೀನು ಎಷ್ಟು ಕೊಡ್ಬೇಡ, ತಗೊಂಡೋಗು. ಇದೆಲ್ಲ ಕೊಟ್ಟಿದ್ಯಾ? ನನ್ನ ಮಗ ಓದಿಸಿದ್ಯಾ? ಈಗ ಏನು ಅಂತೀಯಲ್ಲ? ಎಷ್ಟ್ ಹೇಳಜ್ಜಿ? ಅದು ನೀನು ಏನದು ಅದು ಕೊಡಲ್ಲ. ನಾನು ನಿನ್ಗಾನಲ್ಲ. ಈ ಕೊಟ್ಟಿದ್ದೇ ಕೈ ಮುಗಿಬೇಕು. ನೀನ್ ಯಾಕೆ ಕೈ ಮುಗಿತೀಯ ಅಜ್ಜಿ? ನೀನ್ ದೊಡ್ಡವಳು, ನೀನ್ ನನಗೆ ಆಶೀರ್ವಾದ ಮಾಡ್ಬೇಕು. ಇನ್ನೇನು ಆಶೀರ್ವಾದ ಮಾಡಿ. ಅಯ್ಯೋ. ನೀನು ಚೆನ್ನಾಗಿರ್ಬೇಕಪ್ಪ. ನೀನು ಚೆನ್ನಾಗಿದ್ದೆ ಅಲ್ಲ ತಂದ. ಒಂದ್ ಫೋಟೋ ತೆಕ್ಕಲಣ್ಣ ಇಬ್ರು. ಅಜ್ಜಿ ನೋಡು. ಹ್ಞೂ ಅವಕ್ಕ ಸ್ಮೈಲ್ ಮಾಡಜ್ಜಿ, ಹಾಂ ನಗು. ನಗ್ಬೇಕಾ? ಬಾಯಾಗಲ್ಲ ಒಂದು ಇಲ್ಲ ನಗು. ಓಕೆನವ, ಚೆನ್ನಾಗಿದ್ದೀನಿ ಬಿಡು. ಸೂಪರ್, ನಮ್ಮ ಅಜ್ಜಿ ಸೂಪರ್ ಅಪ್ಪ. ನಮ್ ರಾಮಕ್ಕ ಸೂಪರ್. ನೆನ್ಸ್ನಾಗಿರ್ಲಿ, ನೆನ್ಸ್ಕೋ. ನಾನ್ ನೆನ್ಪ್ ಪಡ್ಕತೀನಿ, ನೀನ್ ಮರ್ತ್ಬಿಟ್ರೆ ಏನ್ ಮಾಡೋದು? ನಾನ್ ಮರ್ಯಾದ ಗಿರ್ಜಾ. ಗಿರಿಜಾ. ಗಿರ್ಜಾ ಸರಿ, ಕೂತ್ಕೊಂಡು ಗಿರ್ಜಾ ಅನ್ಕೊಂತೀನಿ. ಅಯ್ಯೋ, ಕೂತಿರ್ಬೇಕಾರೆ ಯಾಕಜ್ಜಿ ನೆನ್ಪ್ ಮಾಡ್ಕತ್ಯಾ? ಇಲ್ಲ, ಬದುಕು ಮಾಡುವಾಗ ಗಿರ್ಜಾ ಮಾತಾಡ್ಕೊಂಡು ಕೂತಿದ್ದು ಅನ್ಕೋತೀನಿ. ಆಯ್ತಜ್ಜಿ, ತಗೋ. ನೀನ್ ಎಲ್ರಿಗೂ ನಿನ್ ಕೈಯಿಂದ ಎಷ್ಟೋ ಜನಕ್ಕೆ ಒಳ್ಳೇದ್ ಮಾಡಿದ್ಯಾ. ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೇನೂ ಮಾಡ್ತೀಯ, ನಂಗೆ ಗೊತ್ತು. ಮಾಡ್ತೀನಿ. ಆ ಕೈಲಿ ಆಗತಕ್ಕ ಮಾಡ್ತೀನಿ. ಪದಗಳಿಗೆ ಸಿಗದ ಗುಣದವಳು. ಎಲ್ಲ ನಿಮ್ಮ ಮನೆಗೆ ಬರ್ತೀವಲ್ಲ. ನೀನು ನಿನ್ನ ಆಟೋದಲ್ಲಿ ಕಳಿಸ್ಲಾ? ಬೇಡ ಬೇಡ, ನಾನು ಇಟ್ಕೊಂಡು ಹೋಗ್ತೀನಿ. ನನಗೋಸ್ಕರ ಬೇಡ, ನೀನು ಹೋಗಿ. ನಿನ್ ಕೈ ಯಾಕೆ ಮುಗೀತೆ ಅಜ್ಜಿ? ಮತ್ತು ನಾನ್ ಹೋಗ್ಲಾಗರೆ? ಹೋಗೋ, ನೀನು ನಗ್ರಸ್ತ ಹೋಗೋ. ನಗ್ನಗ್ತೇನೆ ಹೋಗೋದೇನ್ ಬೇಜಾರ್ ಮಾಡ್ಕೊಂಡು ಹೋಗ್ಲಾ? ನೀನ್ ಇಷ್ಟ ತನಕ ಮಾತಾಡ್ತಿದ್ಯಾ, ಖುಷಿನೇ ಅಜ್ಜಿ ನಂಗೆ. ಹೋಗ್ ಬರ್ಲಾ ನಾನು? ಒಳ್ಳೆಯದು, ಹುಷಾರಾಗಿ. ಆಶೀರ್ವಾದ ಮಾಡು ಮತ್ತೆ, ಆಯ್ತು ಆಯ್ತಾ? ಆಯ್ತು. ಯಾಕ ಇಡ್ಲಿ ಬಂದಾಗಿನಿ ಬಾ. ನಾನ್ ಬರ್ತೀನಪ್ಪ, ಆಯ್ತಾ? ಗಿಜ್ಜಾ ಗಿಜ್ಜಾ ಅನ್ಕೊಂಡು ಹಾ ಮರೆಯಲ್ಲ. ಬರ್ಲಾ? ಈಗ ಖುಷಿಯಾಗಿರೋ. ಅಯ್ಯೋ, ನಾನೇ ಖುಷಿಯಾಗಿರ್ತೀನಿ. ಆರೋಗ್ಯ ಚೆನ್ನಾಗ್ ನೋಡ್ಕೊ. ಮಕ್ಕ ಕಟ್ಟಕ್ಕಲ್ಲ, ಮಾತಾಡ್ಬೇಕು ನನ್ನ ಹತ್ರ. ಯಾರು ಬಂದ್ರು ಅಷ್ಟಿದೆ, ಅವ್ರು ಊಟಕ್ಕೆ ಇಟ್ಕೊಳ ಮಾತು ಬರ್ತೀನಿ. ಆಯ್ತು, ಹೋಯ್ತು. ಬರ್ತೀನಜ್ಜಿ, ಹಾ, ಆಯ್ತು. ಹುಷಾರು. ಆಯ್ತು.